ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾನು ನಿಮ್ಮ ಪಂಡಿತ್ ಹನುಮಂತರಾವ್ ಜೋಶಿಯವರು. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಕುಂಭರಾಶಿಯವರ ಜುಲೈ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಎಂಬುದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಈ ವಿಡಿಯೋನ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಿಮ್ಮ ಉದ್ಯೋಗ ಕ್ಷೇತ್ರಗಳಲ್ಲಿ ನಿಮಗೆ ಹೊಸ ಹೊಸ ಪ್ರಾಜೆಕ್ಟ್ಗಳು ಸಿಗ್ತಾ ಹೋಗ್ತವೆ. ಆದರೆ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗ್ತವೆ. ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವ ಮುನ್ನ ಯೋಚನೆ ಮಾಡಿ. ಇನ್ನು ಆರ್ಥಿಕವಾಗಿ ದುಡ್ಡು ಎಷ್ಟೇ ಬಂದರೂ ಕೂಡ ಖರ್ಚುಗಳು ಕೂಡ ಹೆಚ್ಚಾಗ್ತಾ ಹೋಗ್ತವೆ. ವಿಶೇಷವಾಗಿ ಮನೆ, ಕುಟುಂಬದ ಅಗತ್ಯಗಳಿಗಾಗಿ ಹಣ ಖರ್ಚುಗಳಾಗ್ತವೆ. ಅಪರಿಚಿತರ ಮಾತುಗಳ ನಂಬಿಕೆ ಇಟ್ಟು ದೊಡ್ಡ ಮೊತ್ತದ ಹೂಡಿಕೆ ಮಾಡಕ್ ಹೋಗ್ಬಿಡಿ. ಇನ್ನು ನಿಮ್ಮ ವ್ಯಾಪಾರಸ್ಥರುಗಳಿಗೆ ಹೊಸ ಹೊಸ ಸಂಪರ್ಕಗಳು ದೊರಕ್ತಾ ಹೋಗ್ತವೆ. ತಂತ್ರಜ್ಞಾನ ಹಾಗೂ ಆನ್ಲೈನ್ ಹಾಗೂ ಶಿಕ್ಷಣ ಕ್ಷೇತ್ರದ ವ್ಯವಹಾರಗಳಿಗೆ ಉತ್ತಮ ಲಾಭ ಸಿಗುತ್ತಾ ಹೋಗುತ್ತವೆ. ಹಾಗೂ ನಿಮ್ಮ ಕುಟುಂಬಗಳಲ್ಲಿ ಸಂತೋಷದ ಕ್ಷಣ ಹೆಚ್ಚಾಗ್ತಾ ಹೋಗುತ್ತೆ. ಹಿರಿಯರ ಆಶೀರ್ವಾದ ದೊರೆಯುತ್ತವೆ. ಇನ್ನು ನಿಮ್ಮ ಪ್ರೀತಿ ವಿಚಾರಗಳಲ್ಲಿ ಕೆಲವೊಮ್ಮೆ ತಪ್ಪು ಉಂಟಾಗಬಹುದು. ಸಂಗಾತಿಯ ಮಾತುಗಳನ್ನು ಸಂಪೂರ್ಣವಾಗಿ ಕೇಳಿದ ನಂತರ ಪ್ರತಿಕ್ರಿಯಿಸುವುದು ಉತ್ತಮ. ಹಾಗೂ ನಿಮ್ಮ ಆರೋಗ್ಯದ ಕಡೆ ನಿರ್ಲಕ್ಷ್ಯ ಎಂಬುದು ಬೇಡ. ಹೆಚ್ಚು ಕೆಲಸದ ಒತ್ತಡಗಳಿಂದ ಮಾನಸಿಕ ಆಯಾಸ ಉಂಟಾಗುತ್ತೆ. ಯೋಗ ಜ್ಞಾನ ಎಂಬುದು ಮಾಡಿ. ನಿಮ್ಮ ರಾಶಿ ಅಧಿಪತಿ ಶನಿ ಆಗಿರುವುದರಿಂದ ಪ್ರತಿ ಶನಿವಾರ ಶನಿದೇವರ ಸ್ವಾಮಿಯ ಆರಾಧನೆ ಮಾಡಿ. ಓಂ ಶನೇಶ್ವರ ಸ್ವಾಮಿಯ ಮಂತ್ರವನ್ನು ಜಪ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ನಿಮ್ಮ ಕುಂಭ ರಾಶಿಯವರ ಜುಲೈ ತಿಂಗಳ ಭವಿಷ್ಯ. ಈ ವಿಡಿಯೋ ಎಂಬುದು ನಿಮಗೆ ಇಷ್ಟ ಎಂಬುದು ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಿಗೆ ಏನೇ ಒಂದು ಸಮಸ್ಯೆಗಳಿದ್ದರೂ ಕೂಡ ವಾಟ್ಸಪ್ ಮಾಡಿ, ಕಾಲ್ ಮಾಡಿ, ನೇರ ಬಂದು ಭೇಟಿ ಮಾಡಿ. ಧನ್ಯವಾದಗಳು.